ಈ ವಿಡಿಯೋದಲ್ಲಿ ನಾವು ಡೇಟಾ ಟೈಪ್ಸ್ ಇನ್ ಜಾವಾಸ್ಕ್ರಿಪ್ಟ್ ನ ನೋಡೋಣ. ಓಕೆ, ಸೊ ಜಾವಾಸ್ಕ್ರಿಪ್ಟ್ ಅಲ್ಲಿ ಡೇಟಾ ಟೈಪ್ಸ್ ಅನ್ನೋದು ಎರಡು ತರ ಡಿವೈಡ್ ಆಗಿದೆ. ಒಂದು ಪ್ರಿಮಿಟಿವ್ ಡೇಟಾ ಟೈಪ್, ಮತ್ತೊಂದು ನಾನ್ ಪ್ರಿಮಿಟಿವ್ ಡೇಟಾ ಟೈಪ್. ಓಕೆ, ಸೊ ಪ್ರಿಮಿಟಿವ್ ಡೇಟಾ ಟೈಪ್ ಅಲ್ಲಿ ನಮಗೆ ನಂಬರ್, ಸ್ಟ್ರಿಂಗ್, ಬೂಲಿಯನ್, ಅನ್ಡಿಫೈನ್ಡ್, ನಲ್, ಬಿಗಿಂಟ್, ಸಿಂಬಲ್, ಸೊ ಈ ರೀತಿ ಡೇಟಾ ಟೈಪ್ಸ್ ಬರುತ್ತೆ ಪ್ರಿಮಿಟಿವ್ ಡೇಟಾ ಟೈಪ್ಸ್ ಅಲ್ಲಿ. ನಾನ್ ಪ್ರಿಮಿಟಿವ್ ಡೇಟಾ ಟೈಪ್ ಅಲ್ಲಿ ಆಬ್ಜೆಕ್ಟ್, ಅರೇಸ್, ಫಂಕ್ಷನ್ಸ್, ಡೇಟ್ಸ್, ಸೊ ಈ ರೀತಿ ನಾನ್ ಪ್ರಿಮಿಟಿವ್ ಡೇಟಾ ಟೈಪ್ ಕ್ಲಾಸಿಫೈ ಆಗಿದೆ ಇಲ್ಲಿ. ಓಕೆ, ಸೊ ನಾವು ಫಸ್ಟು ಪ್ರಿಮಿಟಿವ್ ಡೇಟಾ ಟೈಪ್ಸ್ ನೋಡೋಣ. ಓಕೆ, ಆ್ಯಂಡ್ ನಾನ್ ಪ್ರಿಮಿಟಿವ್ ಡೇಟಾ ಟೈಪ್ ಬಂದು ಲೈಕ್ ನಾವು ಇನ್ ದ ಅಪ್ಕಮಿಂಗ್ ಕ್ಲಾಸಸ್ ಅಲ್ಲಿ ಇದನ್ನ ನೋಡೋಣ, ಆಬ್ಜೆಕ್ಟ್, ಅರೇಸ್ ಆ್ಯಂಡ್ ಫಂಕ್ಷನ್ಸ್ನ. ಓಕೆ, ಸೊ ಒಂದು ಫೈಲ್ ಕ್ರಿಯೇಟ್ ಮಾಡ್ತೀನಿ ನಾನು. ಇದಕ್ಕೆ ನೇಮ್ ಕೊಡ್ತೀನಿ ಡೇಟಾ ಟೈಪ್ಸ್ ಅಂತ. ಆ್ಯಂಡ್ ಫಸ್ಟ್ ಆಫ್ ಆಲ್ ಪ್ರಿಮಿಟಿವ್ ಡೇಟಾ ಟೈಪ್ ಅಂದರೆ, so here we store single value or data, okay, inside a variable. Okay, so primitive data type andre, so here we store single value or data in a variable. Okay, so non primitive data type andre, this is here we store collection of values athwa data in a variable. Okay, non primitive data type andre, ನಾನ್ ಪ್ರಿಮಿಟಿವ್ ಡೇಟಾ ಟೈಪ್ ಅಂದ್ರೆ ಕಲೆಕ್ಷನ್ ಆಫ್ ಡೇಟಾ ಅಂತ ಅನ್ನಿ. ಓಕೆ, ನಾನ್ ಪ್ರಿಮಿಟಿವ್ ಡೇಟಾ ಟೈಪ್ ಅಂದ್ರೆ ಕಲೆಕ್ಷನ್ ಆಫ್ ಡೇಟಾ ಅಂತ ಹೇಳ್ಬೋದು. ಪ್ರಿಮಿಟಿವ್ ಡೇಟಾ ಅಂದ್ರೆ ಸಿಂಗಲ್ ಡೇಟಾ ಟೈಪ್ ಅಂತ ಕೂಡ ಹೇಳ್ಬೋದು. ಓಕೆ, ದಟ್ ಈಸ್ ಅ ಸಿಂಪಲ್ ಡಿಫರೆನ್ಸ್ ಬಿಟ್ವೀನ್ ಪ್ರಿಮಿಟಿವ್ ಡೇಟಾ ಟೈಪ್ ಅಂಡ್ ನಾನ್ ಪ್ರಿಮಿಟಿವ್ ಡೇಟಾ ಟೈಪ್. ಸೊ ನಾವೀಗ ಪ್ರಿಮಿಟಿವ್ ಡೇಟಾ ಟೈಪ್ ಅಲ್ಲಿ ಸೊ ಯಾವ್ದೆಲ್ಲ ಬರುತ್ತೆ ಜಾವಾಸ್ಕ್ರಿಪ್ಟ್ ಅಲ್ಲಿ ಅಂದ್ರೆ, ಸೊ ಪ್ರಿಮಿಟಿವ್ ಅಲ್ಲಿ we have number, we have string, we have boolean. ಈ ಮೂರು ತುಂಬಾ ಕಾಮನ್ಲಿ ಯೂಸ್ಡ್ ಆಯ್ತಾ, ಇದು ಮೂರು ತುಂಬಾ ಕಾಮನ್ ಯೂಸ್ಡ್. ಅದಾದ್ಮೇಲೆ ನಮಗೆ ಅನ್ಡಿಫೈನ್ಡ್ ಅಂತ ಕೂಡ ಒಂದು ಡೇಟಾ ಟೈಪ್ ಇದೆ, ನಲ್ ಅಂತ ಕೂಡ ಇದೆ. ಓಕೆ, ಸೊ ಇನ್ನೊಂದು ಬಿಗಿಂಟ್ ಅಂತ ಕೂಡ ಇದೆ, ಬಿಗಿಂಟ್ ಅಂತ ಕೂಡ ಒಂದು ಡೇಟಾ ಟೈಪ್ ಇದೆ, ಬಟ್ ಅದು ನಾವು ಅಷ್ಟು ಯೂಸ್ ಮಾಡಲ್ಲ. ಓಕೆ, ಇದರಲ್ಲಿ ನೋಡಿ ನಂಬರ್ ಕಾಮನ್ ಆಗಿ ಯೂಸ್ ಮಾಡ್ತೀವಿ, ಸ್ಟ್ರಿಂಗ್, ಬೂಲಿಯನ್, ಸೊ ಇದು ಮೂರು ತುಂಬಾ ಕಾಮನ್ ಆಗಿ ಯೂಸ್ ಮಾಡ್ತೀವಿ. ಓಕೆ, ಸೊ ಅನ್ಡಿಫೈನ್ಡ್ ನಲ್ ಕೂಡ ಅಷ್ಟು ಯೂಸ್ ಮಾಡಲ್ಲ, ಬಿಗಿಂಟ್ ಅಂಡ್ ಸಿಂಬಲ್ ಕೂಡ ನಾವು ಯೂಸ್ ಮಾಡಲ್ಲ ಅಷ್ಟಾಗಿ. ಓಕೆ, ಸೊ ಬೇಸಿಕಲಿ ಬಿಗಿಂಟ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ, ಇಫ್ ಯು ವಾಂಟ್ ಟು ಸ್ಟೋರ್ ಲೈಕ್ ವೆರಿ ಹ್ಯೂಜ್ ನಂಬರ್ಸ್, ಆ ಕೇಸಲ್ಲಿ ಬಿಗಿಂಟ್ ಯೂಸ್ ಮಾಡ್ತೀರಾ. ಸಿಂಬಲ್ ಇಸ್ ಲೈಕ್ ಅ ಯುನಿಕ್ ಐಡೆಂಟಿಫೈರ್ ಅಷ್ಟೇ. ಓಕೆ, ಸೊ ಇದರಲ್ಲಿ ಇದಿಷ್ಟು ಇಂಪಾರ್ಟೆಂಟ್ ಇದೆ, ನಂಬರ್, ಸ್ಟ್ರಿಂಗ್, ಬೂಲಿಯನ್, ಅನ್ಡಿಫೈನ್ಡ್ ನಲ್. ಸೊ ಅದನ್ನ ನೋಡೋಣ. ಡೇಟಾ ಟೈಪ್ಸ್ ಪ್ರಿಮಿಟಿವ್ ಅಲ್ಲಿ ಇಷ್ಟು ಬರುತ್ತೆ. ಇನ್ ಕೇಸ್ ಇಂಟರ್ವ್ಯೂದಲ್ಲಿ ಕೇಳಿದ್ರೆ ಇಷ್ಟು ಡೇಟಾ ಟೈಪ್ ನಾವು ಹೇಳಬೇಕು. ಇವಾಗ ಸೊ ಲೆಟ್ಸ್ ಗೋ ವಿತ್ ನಂಬರ್. ಓಕೆ, ಸೊ ನಂಬರ್, okay, so number is one of the primitive data type. Okay, so first ನಾನು ಏನು ಮಾಡ್ತೇನೆ, ನಂಬರ್ ಅಂದ್ರೆ ಐ ಕ್ಯಾನ್ ಸ್ಟೋರ್ ಜಸ್ಟ್ ಒನ್ ನಾರ್ಮಲ್ ನಂಬರ್ ಹಿಯರ್. ಲೆಟ್ಸ್ ಸೇ 20 ಅಂತ ಒಂದು ನಂಬರ್ ಇದೆ, ಅದನ್ನ ನಾನು ಒಂದು ವೇರಿಯೇಬಲ್ ಸ್ಟೋರ್ ಮಾಡ್ತೀನಿ. ಓಕೆ, ಲೆಟ್ಸ್ ಸೇ ಎ ಅಂತ ಒಂದು ವೇರಿಯೇಬಲ್ ಕೊಡ್ತೀನಿ. ಅಂಡ್ ಇದಕ್ಕೆ ಒಂದು ಡೇಟಾ ಟೈಪ್ ಕೊಡೋದಿಲ್ಲ ನಾನು. ಜಾವಾದಲ್ಲಿ ಆದ್ರೆ ನೀವು ಡೇಟಾ ಟೈಪ್ ಕೊಡ್ಬೇಕಲ್ಲ. ನೋಡಿ 20ನ ನಾನು ಎ ಅಲ್ಲಿ ಸ್ಟೋರ್ ಮಾಡಿದ್ದೀನಿ. ಓಕೆ, ಅಂಡ್ ಏಕ್ಕಿಂತ ಮುಂಚೆ ನಾನು ಕೀವರ್ಡ್ ನ ಕೊಡಬೇಕು. ಲಾಸ್ಟ್ ಸೆಷನ್ ನಾನು ಹೇಳಿದಲ್ಲ ಕೀವರ್ಡ್ ನಾವು ಕೊಡ್ಬೇಕಂತ. ಸೊ ಪ್ರತಿ ವೇರಿಯೇಬಲ್ ಕಿಂತ ಮುಂಚೆ ಒಂದು ಕೀವರ್ಡ್ ನ ಕೊಡಬೇಕು. ಓಕೆ, ಇದರ್ ವ್ಯಾರ್, ಲೆಟ್ ಆರ್ ಕಾನ್ಸ್ಟ್, ಯಾವ್ದಾದ್ರು ಒಂದು ಕೀವರ್ಡ್ ಕೊಡಬೇಕು. ಅಂಡ್ ನಾನು ಲಾಸ್ಟ್ ಸೆಷನ್ ಅಲ್ಲಿ ಹೇಳಿದ್ದೆ ಕಂಪೇರ್ ಮಾಡಿ. ಸೊ ಲೆಟ್ ಇಸ್ ವೆರಿ ಬ್ಯಾಲೆನ್ಸ್ಡ್ ಕೀವರ್ಡ್, ರೈಟ್? ಸೊ ಹಾಗಾಗಿ ನಾವು ಲೆಟ್ ಕೀವರ್ಡ್ ನೇ ಜಾಸ್ತಿ ಯೂಸ್ ಮಾಡ್ತೀವಿ. ಓಕೆ, ಸೊ ಇವಾಗ ನಾನು ಲೆಟ್ ಎ ಈಕ್ವಲ್ ಟು 20 ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಲೈನ್ ಅಲ್ಲಿ ಪ್ರಿಂಟ್ ಮಾಡಿ ಆ ವ್ಯಾಲ್ಯೂನ. ಸೊ 20 ಬರುತ್ತೆ ವ್ಯಾಲ್ಯೂ ಇಲ್ಲಿ. ಓಕೆ, ನಾವೀಗ ಟೈಪ್ ಕೂಡ ನೋಡ್ಬೋದು, ಲೈಕ್ ಇಟ್ಸ್ ಟೈಪ್ ಯಾವುದು ಅಂತ. ಸೊ ಕನ್ಸೋಲ್ ಡಾಟ್ ಲಾಗ್ ಟೈಪ್ ಆಫ್ ಎ ಅಂತ ಕಾಲ್ ಮಾಡಿ, ಟೈಪ್ ಆಫ್ ಎ. ಈಗ ಅದು ಟೈಪ್ ಕೂಡ ಕೊಡುತ್ತೆ ನಮಗೆ. ಸೊ ಟೈಪ್ ಬಂದು ನಂಬರ್, ಸೊ ಇದು ಡೇಟಾ ಟೈಪ್ ಬಂದ್ಬಿಟ್ಟು ನಂಬರ್. ಓಕೆ, ಸೊ ಫೈನ್. ಸೊ ನೆಕ್ಸ್ಟ್ ಡೇಟಾ ಟೈಪ್ ನೋಡೋಣ, ಸ್ಟ್ರಿಂಗ್ ಅನ್ನೋದಿದೆ. ಸೊ ನಾವು ಲೆಟ್ ಮಿ ಜಸ್ಟ್ ಪ್ರೊವೈಡ್ ಸಮ್ ವೇರಿಯೇಬಲ್. ಲೆಟ್ಸ್ ಸೇ ಲೆಟ್ ಬಿ ಈಕ್ವಲ್ ಟು, ಸ್ಟ್ರಿಂಗ್ ನ ನೀವು ಸಿಂಗಲ್ ಕೊಟೇಶನ್ ಆದ್ರೂ ಕೊಡ್ಬೋದು ಈ ರೀತಿ. ಲೆಟ್ಸ್ ಸೇ ಕುಮಾರ್ ಅಂತ ಕೊಡ್ತೀನಿ, ಅಥವಾ ಡಬಲ್ ಕೊಟೇಶನ್ ಆದ್ರೂ ಕೊಡ್ಬೋದು ಈ ರೀತಿ. ಸೊ ಎರಡು ಕೂಡ ಒಂದೇ, ಸೊ ಹೇಗಾದ್ರೂ ಕೊಡ್ಬೋದು. ಅಂಡ್ ಆಲ್ಸೋ ಹಿಯರ್
ನೀವು ಸೆಮಿಕೋಲನ್ ಕೊಟ್ಟು ನಡೆಯುತ್ತೆ, ಕೊಡದೇ ಇದ್ರೂ ನಡೆಯುತ್ತೆ, ಇಟ್ ಡಸಂಟ್ ಮ್ಯಾಟರ್. ನೋಡಿ ಈ ಲೈನ್ ನಾನು ಸೆಮಿಕೋಲನ್ ಕೊಟ್ಟಿಲ್ಲ, ಲೈನ್ ನಂಬರ್ 9 ಅಲ್ಲಿ ಸೆಮಿಕೋಲನ್ ಕೊಟ್ಟಿಲ್ಲ, ಲೈನ್ ನಂಬರ್ 10 ಅಲ್ಲಿ ಕೊಟ್ಟಿದ್ದೀನಿ, ಲೈನ್ ನಂಬರ್ 11 ಅಲ್ಲಿ ಕೊಟ್ಟಿದ್ದೀನಿ. ನೀವು ಕೊಡದೇ ಇದ್ರೂ ಏನಾಗಲ್ಲ, ನೀವು ಕೊಡದೇ ಇದ್ರೂ ಏನಾಗಲ್ಲ. ಸೊ ಇಟ್ ವಿಲ್ ಸ್ಟಿಲ್ ವರ್ಕ್. ಸೊ ಇಟ್ ಈಸ್ ನಾಟ್ ಅ ಸ್ಟ್ರಿಕ್ಟ್ ಲ್ಯಾಂಗ್ವೇಜ್. ಜಾವಾಸ್ಕ್ರಿಪ್ಟ್ ಇಸ್ ನಾಟ್ ಅ ಸಿಂಟ್ಯಾಕ್ಟಿಕಲಿ ಸ್ಟ್ರಿಕ್ಟ್ ಲ್ಯಾಂಗ್ವೇಜ್. ಸೊ ನೀವು ಸೆಮಿಕೋಲನ್ ಕೊಡದೇ ಇದ್ರೂ ನಡೆಯುತ್ತೆ. ಸೊ ಈಗ ನಾನು ಲೆಟ್ ಬಿ ಈಕ್ವಲ್ ಟು ಕುಮಾರ್ ಕೊಟ್ಟಿದ್ದೀನಿ. ಸೊ ನಾವು ಲೆಟ್ ಮಿ ಪ್ರಿಂಟ್ ದಿಸ್ ಪರ್ಟಿಕ್ಯುಲರ್ ವ್ಯಾಲ್ಯೂ. Okay, and also let me check the type of it as well. So type of b na check ಮಾಡಿದ್ರೆ ವ್ಯಾಲ್ಯೂ ಏನು ಬರುತ್ತೆ ಅಂತ ನೋಡೋಣ. ನೋಡಿ ಇದು a ನಂಬರ್, ದಿಸ್ ಇಸ್ ಫಾರ್ ನಂಬರ್ ಆದ್ಮೇಲೆ ಸ್ಟ್ರಿಂಗ್ ವ್ಯಾಲ್ಯೂ ಇದು ಕುಮಾರ್ ಅಂಡ್ ಟೈಪ್ ಬಂದು ಸ್ಟ್ರಿಂಗ್ ಅಂತ ಇದೆ. ಓಕೆ, ಲೆಟ್ ಮಿ ಡಿಫ್ರೆನ್ಶಿಯೇಟ್ ಇಟ್. ಅಂಡ್ ಈಗ ವ್ಯಾಲ್ಯೂ ನೋಡ್ಬೋದು. ಸೊ ಕುಮಾರ್ ಅಂಡ್ ಟೈಪ್ ಸ್ಟ್ರಿಂಗ್. ಸೊ ಅದೇ ರೀತಿ ನೆಕ್ಸ್ಟ್ ನೋಡೋಣ ಬೂಲಿಯನ್ ಅಂತ. ಓಕೆ, ಸೊ ಬೂಲಿಯನ್ ಅಂದ್ರೆ ಇದು ನಾನು ಕೇವಲ ಟ್ರೂ ಆರ್ ಕೊಡ್ಬೋದು ಅಥವಾ ಫಾಲ್ಸ್ ಕೊಡ್ಬೋದು. ಟ್ರೂ ಇಲ್ಲ ಫಾಲ್ಸ್ ಎರಡು ವ್ಯಾಲ್ಯೂ ಮಾತ್ರ ಕೊಡ್ಬೋದು. ಸೊ ಲೆಟ್ ಮಿ ಜಸ್ಟ್ ಮೆನ್ಷನ್ ಲೆಟ್ ಸಿ ಈಕ್ವಲ್ ಟು ಟ್ರೂ ಅಂತ ಕೊಡ್ತೀನಿ. ಇದಕ್ಕೆ ಕೊಟೇಶನ್ ಏನು ಕೊಡೋ ಅವಶ್ಯಕತೆ ಇಲ್ಲ, ಕೊಡೋ ತರ ಇಲ್ಲ ಇನ್ಫ್ಯಾಕ್ಟ್. ಓಕೆ, ಕೊಟೇಶನ್ ಕೊಟ್ರೆ ಅದು ಸ್ಟ್ರಿಂಗ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಟ್ರೂನ ಈಗ ಕೊಟೇಶನ್ ಕೊಟ್ರೆ ಇದು ಸ್ಟ್ರಿಂಗ್ ಆಗುತ್ತೆ. ಓಕೆ, ಆ ರೀತಿ ಮಾಡಬೇಡಿ. ಓಕೆ, ಬೂಲಿಯನ್ ಅಂದ್ರೆ ಇಟ್ಸ್ ಜಸ್ಟ್ ಟ್ರೂ ಅಥವಾ ಫಾಲ್ಸ್, ಟ್ರೂ ಇಲ್ಲ ಫಾಲ್ಸ್ ಎರಡಲ್ಲಿ ಒಂದು ಕೊಡ್ಬೋದು ಅಷ್ಟೇ. ಅಂಡ್ ಇದನ್ನ ಪ್ರಿಂಟ್ ಮಾಡಕ್ ಟ್ರೈ ಮಾಡಿ ಕನ್ಸೋಲ್ ಡಾಟ್ ಲಾಗ್ ಆಫ್ ಸಿ. ಅಂಡ್ ಟೈಪ್ ಕೂಡ ಚೆಕ್ ಮಾಡೋಣ, ಕನ್ಸೋಲ್ ಡಾಟ್ ಲಾಗ್ ಆಫ್ ಟೈಪ್ ಆಫ್ ಸಿ. ಸೊ ಅದು ಟೈಪ್ ಕೊಡುತ್ತೆ ಬೂಲಿಯನ್ ಅಂತ. ಓಕೆ, ನೋಡಿ ಟ್ರೂ ಬೂಲಿಯನ್, ಟ್ರೂ ಕೊಡ್ಬೋದು ಅಥವಾ ಫಾಲ್ಸ್ ಕೂಡ ಕೊಡ್ಬೋದು. ಅಬ್ಸಲ್ಯೂಟ್ಲಿ ಫೈನ್. ಸೊ ರನ್ ಮಾಡಿ ನೋಡಿ, ಈಗ ಫಾಲ್ಸ್ ಬೂಲಿಯನ್ ಅಂತ ಬರ್ತಾ ಇದೆ, ರೈಟ್. ಸೊ ಇದು ಮೂರನೇ ಡೇಟಾ ಟೈಪ್. ಸೊ ಯಾವ್ದಿದು ಬೂಲಿಯನ್. ಓಕೆ, ಸೊ ನೆಕ್ಸ್ಟ್ ಡೇಟಾ ಟೈಪ್ ಇಸ್ ಅನ್ಡಿಫೈನ್ಡ್. ಅನ್ಡಿಫೈನ್ಡ್ ನೋಡೋಣ. ಸೊ ಲೆಟ್ ಡಿ. ಓಕೆ, ನಾನು ವ್ಯಾಲ್ಯೂ ಕೊಡೋದಿಲ್ಲ. ಓಕೆ, ಅನ್ಡಿಫೈನ್ಡ್ ಅಂದ್ರೆ ವ್ಯಾಲ್ಯೂ ಕೊಡೋದಿಲ್ಲ ಈ ಕೇಸಲ್ಲಿ. ಅಂಡ್ ಈಗ ನಾನು ಏನು ಮಾಡ್ತೀನಿ, ಜಸ್ಟ್ ಪ್ರಿಂಟ್ ಮಾಡ್ತೀನಿ ಕನ್ಸೋಲ್ ಡಾಟ್ ಲಾಗ್ ಆಫ್ ಡಿ. ಅಂಡ್ ಟೈಪ್ ಕೂಡ ಚೆಕ್ ಮಾಡೋಣ, ಟೈಪ್ ಆಫ್ ಡಿ. ಓಕೆ, ಈಗ ರನ್ ಮಾಡಿ. ಓಕೆ, ಸೊ ಅನ್ಡಿಫೈನ್ಡ್ ಇದೆ. ಸೊ ವ್ಯಾಲ್ಯೂ ಬಂದು ಏನು ಬರ್ತದೆ, ಅನ್ಡಿಫೈನ್ಡ್ ಅಂತ ಬರ್ತದೆ. ಟೈಪ್ ಆಫ್ ಡಿ ಕೂಡ ಅನ್ಡಿಫೈನ್ಡ್ ಬರುತ್ತೆ. ಓಕೆ, ಬಿಕಾಸ್ ನಾವೇನು ವ್ಯಾಲ್ಯೂ ಡಿಫೈನ್ ಮಾಡಿಲ್ಲ ಅಲ್ಲ. ನೋಡಿ, ನಾವೇನು ವ್ಯಾಲ್ಯೂ ಕೊಟ್ಟಿಲ್ಲ, ಹಾಗಾಗಿ ವ್ಯಾಲ್ಯೂ ಬಂದು ಅನ್ಡಿಫೈನ್ಡ್. ಅಂಡ್ ಡೇಟಾ ಟೈಪ್ ಇಸ್ ಆಲ್ಸೋ ಅನ್ಡಿಫೈನ್ಡ್. ಓಕೆ, ಸೊ ಅಬ್ಸಲ್ಯೂಟ್ಲಿ ಫೈನ್, ನೋ ಇಶ್ಯೂಸ್ ವಿತ್ ಇಟ್. ಓಕೆ, ಸೊ ನೆಕ್ಸ್ಟ್ ಡೇಟಾ ಟೈಪ್ ನೋಡೋಣ. ಸೊ ನೆಕ್ಸ್ಟ್ ಡೇಟಾ ಟೈಪ್ ಯಾವ್ದು ಅಂದ್ರೆ ನಲ್ ಅಂತ. ಸೊ ಲೆಟ್ ಇ ಈಕ್ವಲ್ ಟು ನಲ್ ಅಂತ ಟೈಪ್ ಮಾಡ್ತೀನಿ. ಅಂಡ್ ಲೆಟ್ ಮಿ ಪ್ರಿಂಟ್ ದಿಸ್ ಇ. and let me also try to get the type of e. Type of e. Okay, so ಇದಕ್ಕೆ ನೋಡೋಣ. ಸೊ ಈ ವ್ಯಾಲ್ಯೂ ಏನು ಬರುತ್ತೆ ಅಂತ ನೋಡಿ. ನೋಡಿ, ಈ ವ್ಯಾಲ್ಯೂ ಬಂದು ನಲ್ ಅಂತ ಬರ್ತದೆ, ಬಟ್ ಟೈಪ್ ಆಫ್ ಇ ಬಂದು ಆಬ್ಜೆಕ್ಟ್ ಅಂತ ಬರ್ತದೆ. ನೋಡಿ, ಇದೊಂದು ಇಂಟರ್ವ್ಯೂ ಕ್ವಶನ್ ಕೂಡ ಹೌದು. ಓಕೆ, ಸೊ ವಾಟ್ ಈಸ್ ದ ಟೈಪ್ ಆಫ್ ನಲ್ ಅಂತ ಬರುತ್ತೆ. ಸೊ ಎಲ್ಲ ಕೇಸಲ್ಲಿ ನಮಗೆ ಟೈಪ್ ಏನಿತ್ತು, ನಂಬರ್ ಅಂದ್ರೆ ನಂಬರೇ ಬಂತು, ಇಯರ್ ಸ್ಟ್ರಿಂಗ್ ಅಂತಂದ್ರೆ ಸ್ಟ್ರಿಂಗೇ ಬಂತು ಟೈಪು, ಕರೆಕ್ಟ್. ಅಂಡ್ ಬೂಲಿಯನ್ ಅಂದ್ರೆ ಬೂಲಿಯನ್ನೇ ಬಂತು ಟೈಪ್. ಅಂಡ್ ಇಲ್ಲಿ ಅನ್ಡಿಫೈನ್ಡ್ ಇದು ಅನ್ಡಿಫೈನ್ಡೇ ಬಂತು ಟೈಪ್. ಬಟ್ ಇಲ್ಲಿ ವಾಟ್ ಈಸ್ ದ ಟೈಪ್ ಆಫ್ ನಲ್. ಸೊ ಟೈಪ್ ಆಫ್ ನಲ್ ಇಸ್ ಅನ್ ಆಬ್ಜೆಕ್ಟ್. ಅದನ್ನ ನೀವು ವ್ಯಾಲ್ಯೂ ನೋಡ್ತಾ ಇದ್ದೀರಾ. ಓಕೆ, ಸೊ ನೀವು ರನ್ ಮಾಡಿ ನೋಡಿ ನಲ್ ಇಸ್ ದ ವ್ಯಾಲ್ಯೂ, ಬಟ್ ಅದ್ರ ಟೈಪ್ ಬಂದು ಆಬ್ಜೆಕ್ಟ್ ಇದೆ. ಅದ್ರ ಟೈಪ್ ನಲ್ ಅಂತಾರಲ್ಲ, ಅದು ಟೈಪ್ ಬಂದು ಆಬ್ಜೆಕ್ಟ್ ಇದೆ. ಇದು ಒಂದು ಇಂಟರ್ವ್ಯೂ ಕ್ವಶನ್, ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಇಷ್ಟು ಪ್ರಿಮಿಟಿವ್ ಡೇಟಾ ಟೈಪ್ ನ ನಾವು ಫ್ರೀಕ್ವೆಂಟ್ ಆಗಿ ಯೂಸ್ ಮಾಡ್ತೀವಿ ಜಾವಾಸ್ಕ್ರಿಪ್ಟ್ ಅಲ್ಲಿ. ಓಕೆ, ಅಂಡ್ ನಾನ್ ಪ್ರಿಮಿಟಿವ್ ಡೇಟಾ ಟೈಪ್ ನ ಇನ್ ಅಪ್ಕಮಿಂಗ್ ಕ್ಲಾಸ್ ನೋಡೋಣ. ಓಕೆ, ಸೊ ಈ ವಿಡಿಯೋದಲ್ಲಿ ಅಷ್ಟೇ ಗೈಸ್. ಥ್ಯಾಂಕ್ ಯು ವೆರಿ ಮಚ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.